ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಇವತ್ತು ಮಾಧ್ಯಮ ಮಿತ್ರರ ಎದುರುಗಡೆ ಬರಬೇಕಂದ್ರೆ ಒಂದು ಕಾರಣ ಇದೆ. ನಾನು ಸೆಂಟ್ರಿಂಗ್ ಬಾರ್ ಬೆಂಡಿಂಗ್ ಅಸೋಸಿಯೇಷನ್ ಹುಬ್ಬಳ್ಳಿ ತಾಲೂಕಿನಿಂದ ನಾನು ಒಂದು ಅಧ್ಯಕ್ಷನಾಗಿ ನಾನು ಮಾತಾಡುತ್ತಿದ್ದೇನೆ. ಸುಮಾರು 52 ವರ್ಷಗಳಿಂದ ಸಂಘದ ಕಾರ್ಯವನ್ನು ನಡೆಸುತ್ತಾ ಬಂದಿದ್ದೇವೆ. ಹುಬ್ಬಳ್ಳಿ ತಾಲೂಕದಲ್ಲಿ ಮಾಧ್ಯಮ ಮಿತ್ರರ ಮುಖಾಂತರ ಮನವಿ ಮಾಡುವುದು ಏನೆಂದರೆ 10-15 ವರ್ಷಲಿಂದ ನಮ್ಮ ದರ ಪತ್ರಿಕೆಯಲ್ಲಿ ಏನು ವ್ಯತ್ಯಾಸ ಆಗಿಲ್ಲ, ಬದಲಾವಣೆ ಆಗಿಲ್ಲ. ಆದ ಕಾರಣ ಇವತ್ತು ನಾವು 8-10 ವರ್ಷಲಿಂದ ನಮ್ದು ಏನು ದರ ಇದೆ ಅದೇ ದರದಲ್ಲಿ ನಾವು ಕೆಲಸ ಮಾಡ್ಕೊಂತ ಮುಂದುವರಿಯುತ್ತಾ ಬಂದಿದ್ದೇವೆ. ಆದ ಕಾರಣ ನಾವು ನಮ್ಮ ಬಿಲ್ಡರ್ ಅಸೋಸಿಯೇಷನ್, ಇಂಜಿನಿಯರ್ ಅಸೋಸಿಯೇಷನ್, ಆಮೇಲೆ ಮಾಲಕರಿಗೆ ಕಳಕಳಿಯ ಮನವಿ ಮಾಡ್ಬೇಕಂತ ನಾನು ಮಾಧ್ಯಮದ ಎದುರುಗಡೆ ಬಂದಿದ್ದೇವೆ. ಇವತ್ತು ನಮ್ಮ ಸಾದಿಕ್ ಮಖಾಂದವರು, ನಮ್ಮ ಸೆಕ್ರೆಟರಿ ಅವರು ಇದ್ದಾರೆ, ನಮ್ಮ ಉಪಾಧ್ಯಕ್ಷರ ಬಬ್ಲು ಕಾತರ್ಗಿ ಅವರು ಇದ್ದಾರೆ, ನಮ್ಮ ಸಹ ಸಂಘದ ಎಲ್ಲ ಸದಸ್ಯರಿಗೆ ಕರ್ಕೊಂಡು ನಾವು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ದೇವೆ. ಆದ ಕಾರಣ ಪ್ರತಿಯೊಂದು ಇವತ್ತು 8-10 ವರ್ಷಗಳಿಂದ ನಮ್ದು ಮೆಟೀರಿಯಲ್ ಏನು ನಾವು ಪರ್ಚೇಸ್ ಮಾಡಬೇಕು, ನಾವು ಖರೀದಿ ಮಾಡಬೇಕಂದ್ರೆ ಪ್ರತಿಯೊಂದು 1 ತಿಂಗಳ 2 ತಿಂಗಳಲ್ಲಿ ದರವನ್ನು ಏರಿಸಲಾಗಿದೆ. ಆದ ಕಾರಣ ನಮ್ಗೆ ಏನು ಅದರಲ್ಲಿ ಉಳಿತಾಯ ಆಗುತ್ತಿಲ್ಲ. ಹಾಗಾಗಿ ನೀವು ಒಂದು ಸ್ವಲ್ಪ ನಮಗೆ ಈ ವರ್ಷದಿಂದ 30% ನಮಗೆ ಹಾಕಿ ಹೆಚ್ಚಿಗೆಯನ್ನು ಮಾಡಿ ಕೊಡಬೇಕಂತೂ ನಾನು ಒಂದು ಕಳಕಳಿಯ ಮನವಿ ಮಾಡುತ್ತಿದ್ದೇನೆ. ಬೆಲೆ ಏರಿಕೆ ಕಾರಣ ಏನು ಅಂತಂದ್ರೆ ನಮಗೆ ಪ್ರತಿಯೊಂದು ನಮ್ಮ ವಸ್ತು ನಾವೇನು ಖರೀದಿ ಮಾಡ್ತಾ ಇದ್ದೇವೆ. ಇವತ್ತು ಈಗ 1 ತಿಂಗಳ 2 ತಿಂಗಳ ಹಿಂದೆ ಅದು ಮೆಟೀರಿಯಲ್ ರೇಟ್ ಏನಿತ್ತು, ಆ ವಸ್ತುಗಳ ಇದು ನಮ್ದು ಪ್ಲೇವುಡ್ ಆಗಲಿ, ಒಂದು ಮಳಿಗೆಗಳಾಗಲಿ, ಪ್ಲೇವುಡ್ ಒಂದು ಶೀಟ್ 8x4 8x4 ಶೀಟ್ ನಾವು ತಗೊಂಡಾಗುತ್ತಿದ್ವಿ 1400-1500 ರೂಪಾಯಿ. ಇವತ್ತು ನಾವು ತಗೊಂಡಾಗುತ್ತೀವಿ 2200 2300 ರೂಪಾಯಿ ತಗೊಂತಾ ಇದ್ದೇವೆ. ಆಮೇಲೆ ನೀವು ಟಿಂಬರ್ ತಗೊಂತಾ ಇದ್ದೇವೆ, ಸಿಲ್ವರ್ ವುಡ್ ತಗೊಂಡು ಅಥವಾ ಪ್ರತಿ ಜಂಗಲ್ ವುಡ್ ತಗೊಂಡ್ರೆ ಇವತ್ತು 8,500 ರೂಪಾಯಿ ನಾವು ಸೇಫ್ಟಿಗೆ ಕೊಡ್ತಾ ಇದ್ದೇವೆ. ಆದ ಕಾರಣ ನಮ್ಗೆ ಇದರೊಳ್ಳೆ ವರ್ಕೌಟ್ ಆಗ್ತಾ ಇಲ್ಲ. ಆದ ಕಾರಣ ನಮ್ಗೆ ನೀವು ಎಲ್ಲರೂ ಈ ಬೆಲೆಯನ್ನು ನಮ್ಗೆ ಏರಿಸಿ ಕೊಡ್ಬೇಕಂತ ನಾನು ಮಾಧ್ಯಮ ಮುಖಾಂತರ ನಮ್ಮ ಬಿಲ್ಡರ್ಸ್ ಆಗಲಿ, ಆಮೇಲೆ ಕಾಂಟ್ರಾಕ್ಟರ್ಸ್ಗಾಗಲಿ ಇವ್ರಿಗೊಂದು ಮನವಿ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಮಾತು ಹೇಳ್ಬೇಕಂತಂದ್ರೆ ಲೇಬರ್ದು, ನಮ್ಮ ಕಾರ್ಮಿಕರ ಇದಿತ್ತು ಪೇಮೆಂಟ್ 400-4,500 ರೂಪಾಯಿ ಒನ್ ಟೈಮ್ ಕೊಡ್ತಿದ್ವಿ. ಇವತ್ತು 700, 800, 900 ರೂಪಾಯಿ ಕೊಡ್ತಾ ಇದ್ದೇವೆ. ಅಲ್ಲಿ ನಮ್ಗೆ 1 to ಡಬಲ್ ಆಗಿದೆ. ಆದ ಕಾರಣ ಮಿಸ್ತ್ರಿಗೆ 1,000 ರೂಪಾಯಿ ಆಗಿದೆ. ಒಂದು ಹೆಲ್ಪರ್ಗೆ 700 ರೂಪಾಯಿ ಕೊಡ್ತಾ ಇದ್ದೇವೆ ನಾವು. ಒಂದು ಒಳ್ಳೆ ಕೆಲಸಗಾರಿಗೆ ನಾವು 1,000 ರೂಪಾಯಿ, 1,100 ರೂಪಾಯಿ, 900 ರೂಪಾಯಿ ಕೊಡ್ತಾ ಇದ್ದೇವೆ. ಆದ ಕಾರಣ ನಮ್ಗೆ ಏನು ಇದರಲ್ಲಿ ಉಳಿತಾಯ ಆಗ್ತಾ ಇಲ್ಲ. ಸೆಂಟ್ರಿಂಗ್ ಮತ್ತು ಬಾರ್ ಬೆಂಡಿಂಗ್ ಕಾರ್ಮಿಕ ಸಂಘ ಹೊರತುಪಡಿಸಿ ಬೇರೆ ಯಾರಾದರೂ ಇದರ ವಿರುದ್ಧ ಕೆಲಸ ಮಾಡಿದರೆ ನಮ್ಮ ಸಂಘದ ಏನು ಇದು ಕಂಡೀಷನ್ಸ್ ಇದಾವ ಅದರ ವಿರುದ್ಧ ಹೋದ್ರೆ ಅದಕ್ಕೆ ನಾವು ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಅಂತಂದ ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಒಂದು ಸೂಚನೆಯನ್ನು ಕೊಡುತ್ತಿದ್ದೇನೆ. ಮುಂದೆ ನಿಮ್ಮ ದರಗಳ ಬದಲಾವಣೆ ಮಾಡುವುದು ನಿಶ್ಚಯ. ಈಗ ನಮ್ಮ ಮನವಿ ಮಾಡ್ತಾ ಇದ್ದೇವೆ. ಒಂದು ಕಳಕಳಿಯ ಮನವಿ, ಒಂದು ರಿಕ್ವೆಸ್ಟ್, ಆರ್ಡರ್ ಅಲ್ಲ ಇದು. ನಾ ಹೇಳ್ತಿದ್ದೀನಿ, ನಾನು ಕೈ ಮುಗಿದ ಕೇಳ್ತೀನಿ ಅವ್ರಿಗೆ. ಯಾಕಂತಂದ್ರೆ ನಮ್ಮ ಈ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ದುಡ್ಡು ತಿನ್ನೋರು ಇದ್ದಾರೆ. ಯಾರೋ ಒಂದು ಸಣ್ಣ ಕೆಲಸನೂ ಮಾಡ್ತಾರೆ, ಸಣ್ಣ ಪುಟ್ಟ ಕೆಲಸ ಮಾಡಿದವರು ಮಾಡ್ತಾ ಇದ್ದಾರೆ, ದೊಡ್ಡ ಕೆಲಸನೂ ಮಾಡ್ತಾ ಇದ್ದಾರೆ. ಒಬ್ಬರಿಗೆ ಇದರಲ್ಲಿ ವರ್ಕೌಟ್ ಆಗ್ತಾ ಇದೆ, ಒಬ್ರಿಗೆ ಆಗ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ವರ್ಕೌಟ್ ಅಂತೂ ಏನಿಲ್ಲ, ಆದ್ರೆ ನಾವು ಎಲ್ಲ ಲಾಸ್ನಲ್ಲೇ ಹೊಂಟಿದ್ದೇವೆ. ಪ್ರತಿಯೊಂದು ಬೆಲೆ ಗಗನಕ್ಕೇರಿದೆ. ಹಾಗಾಗಿ ನಾವು ನಿಮ್ಗೆ ಕೇಳ್ತಾ ಇದ್ದೇವೆ, ಹೆಚ್ಚಿಗೆ ಕೇಳ್ತಾ ಇಲ್ಲ. ನಿಮ್ಗೆ ಈಗ ನೋಡಿ, ಈಗ 4-5 ವರ್ಷ ಹಿಂದೆ ನಿಮ್ಗೆ ಈಗ ಪ್ಲಾಟ್ ರೇಟ್ ಏನಿತ್ತು, ಇವತ್ತೇನು ರೇಟ್ ಇದೆ. ಆಮೇಲೆ ನೀವು ಈಗ ಕನ್ಸ್ಟ್ರಕ್ಷನ್ಗೆ ಏನು ಪ್ರತಿಯೊಂದು ವಸ್ತು ತರ್ತೀರಿ, ನೀವು ಸಾಮಗ್ರಿ ತರ್ತೀರಿ, ಅದ್ರ ಪ್ರತಿಯೊಂದು ರೇಟ್ ಜಂಪ್ ಹಾಕುಂತ ಹೋಗಿದೆ. ಕಡಿ ಆಗ್ಲಿ, ಉಸುಕಾಗ್ಲಿ, ಸಿಮೆಂಟ್ ಆಗ್ಲಿ, ಸ್ಟೀಲ್ ಆಗ್ಲಿ, ಆಮೇಲೆ ಪ್ಲಂಬಿಂಗ್ ಐಟಮ್ ಆಗ್ಲಿ, ಫರ್ನಿಚರ್ ಐಟಮ್ ಆಗಲಿ, ಕಾರ್ಪೆಂಟರ್ ಐಟಮ್ ಆಗಲಿ, ಟೈಲ್ಸ್ ಐಟಮ್ ಆಗಲಿ, ಪೇಂಟ್ ಐಟಮ್ ಆಗಲಿ, ಈಚ್ ಅಂಡ್ ಎವ್ರಿ ಎಲ್ಲಾನು ಏರ್ಸ್ಕೊಂತ ಹೋಗ್ತಾ ಇದೆ. ಇವ್ರ ಮಾಲಕರಾಗ್ಲಿ, ನಮ್ಮ ಇಂಜಿನಿಯರ್ ಆಗಲಿ, ಕಾಂಟ್ರಾಕ್ಟರ್ಸ್ ಆಗಲಿ, ಪ್ರತಿಯೊಂದು ಎಷ್ಟೋ ಇರಲಿ ಆದ್ರೂ ತಗೊಂಡು ಬಂದು ಕೆಲಸ ಮಾಡಿಸ್ತಾ ಇದ್ದಾರೆ, ಆದ್ರೆ ನಮ್ಗೆ ಕೊಡ್ತಾ ಇಲ್ಲ. ಹಾಗಾಗಿ ಒಂದು ಕಳಕಳಿ ಮನವಿ ಮಾಡ್ತಾ ಇದ್ದೇನೆ. ಇದಕ್ಕೆ ನೀವು ಎಲ್ಲರೂ ನಮ್ಗೆ ಒಂದು ಸಹಯೋಗ ಮಾಡಬೇಕು. ಇಲ್ಲಾಂದ್ರೆ ನಮ್ಮ ಈ ಕ್ಲಾಸ್ ಏನಿದೆ, ಲೇಬರ್ ಕ್ಲಾಸ್ ಎಲ್ಲ ಸಾಯ್ತಾ ಇದೆ ಇದರಲ್ಲಿ. ಈಗ ನೀವು ಈ ಪ್ರಸ್ತಾವನೆ ಇದಕ್ಕಿಂತ ಮುಂಚೆ ಯಾರಾದರೂ ನೀವು ಪ್ರಸ್ತಾವನೆ ಮಾಡಿದ್ರಾ ಇದರ ಬಗ್ಗೆ? ನೋಡಿ ಸರ್, ನಾವು 2-3 ವರ್ಷಲಿಂದ ನಾವು ಒಂದು ಮನವಿ ತಗೊಂಡು ಹೋಗಿ ಕೊಡ್ತಾ ಇದ್ದೀವಿ. ಎಲ್ಲೇ ಇಂಜಿನಿಯರಿಂಗ್ ಅಸೋಸಿಯೇಷನ್, ಅಸಿಸ್ಟೆಂಟ್ ಕನ್ಸಲ್ಟಿಂಗ್ ಇಂಜಿನಿಯರ್ ಅಸೋಸಿಯೇಷನ್ ಇಲ್ಲಿ ನಮ್ಮ ವಿವೇಕ ಜಂಕ್ಷನ್ ನಲ್ಲಿ ಅವ್ರ ಆಫೀಸ್ ಇದೆ. ನಮ್ಮ ದೇವ್ಕಿ ಮೇಡಮ್ ಅವ್ರು ಇದ್ದಾರೆ, ಮೊದಲಿದ್ರೆ ಅವ್ರಿಗೆ ಕೊಟ್ಟಿವಿ, ಒಂದು ಪ್ರಸ್ತಾವನೆ ಕೊಟ್ಟಿವಿ ನಾವು. ಆಮೇಲೆ ಅವ್ರಿಗಿಂತ ಮುಂಚೆ ಸುರೇಶ್ ಕಿರೀಶ್ ಅವರು ಇದ್ರು ಅಧ್ಯಕ್ಷ, ಇಂಜಿನಿಯರ್ ಅಸಿಸ್ಟೆಂಟ್ ಅಧ್ಯಕ್ಷ, ಅವ್ರಿಗೂ ಒಂದು ಮನವಿ ಕೊಟ್ಟಿವಿ ನಾವು. ಸರ್, ನಮ್ಗೆ ಇದೆ ದರ ಪತ್ರಿಕೆ ಇದೆ, ಇದರಲ್ಲಿ ಏನರ ವ್ಯತ್ಯಾಸ ಮಾಡಬೇಕು, 5% ಹೆಚ್ಚು ಕಡಿಮೆ ಮಾಡಬೇಕು ಅಥವಾ 10% ಹೆಚ್ಚು ಕಡಿಮೆ ಮಾಡಬೇಕು ಅಂತಂದು ಅವ್ರಿಗೆ ಒಂದು ಪ್ರಸ್ತಾವನೆ ಕೊಟ್ಟು ಅವರು ನಮ್ಗೆ ಇಲ್ಲ, ನಾವು ಇದು ಎಲ್ಲ ಸ್ಟಡಿ ಮಾಡಿ
ಇದಕ್ಕೇನು ಕಡಿಮೆ ಮಾಡಬೇಕು, ಇದ್ರೊಳಗೆ ಏನು ಹೆಚ್ಚಿಗೆ ಇದೆ ಅದಕ್ಕೆ ಕಡಿಮೆ ಮಾಡಿ, ಏನು ಕಡಿಮೆ ಇದೆ ಅದಕ್ಕೆ ಹೆಚ್ಚಿಗೆ ಮಾಡಿ ನಾವು ಅದಕ್ಕೆ ಏನೈತೆ ನಾವು ಹೇಳ್ತೇವೆ ನಿಮಗೆ, ಆ ಪ್ರಕಾರ ಮಾಡ್ಕೊಂಡು ಹೋಗು. ನಾವು ನಿಮ್ಮ ಸಹಯೋಗ ಇದೆ ಅಂತಂದು ಹೇಳಿದ್ರಿ. ಈಗ ಹೇಳಿನವರು ಸುಮಾರು 4-5 ವರ್ಷ ಆಯ್ತು. 2021 ಒಂದು ಫಂಕ್ಷನ್ ಮಾಡಿದ್ವಿ ನಾವು ಯಾತ್ರಿ ಗಾರ್ಡನ್ನಲ್ಲಿ. ಅವ್ರ ಅನುಮತಿಯಿಂದನೇ ಮಾಡಿದ್ವಿ. ಇಲ್ಲ ನಾವು ಬರ್ತಾ ಇದ್ದೀವಿ, ನೀವು ಮಾಡ್ರಿ ಫಂಕ್ಷನ್ ಅಂದ್ಕೊಳ್ಳಿ. ಅವ್ರ ವತಿಯಿಂದ ಅವ್ರಿಗೆ ಕರ್ಕೊಂಡು ನಮ್ಮ ಸಂಘದ ವತಿಯಿಂದ ಒಂದು ಇದು ಮಾಡಿದ್ವಿ, ಫಂಕ್ಷನ್ ಮಾಡಿದ್ವಿ. ಅವಾಗ ನಾವು ಆರ್ಕಿಟೆಕ್ಚರ್ ಅಸೋಸಿಯೇಷನ್ ಚೇರ್ಮನ್ ಆನಂದ್ ಪಾಂಡೂರಂಗಿ ಸರ್ ಬಂದಿದ್ರು, ಆಮೇಲೆ ಸುರೇಶ್ ಕಿರೇಸ್ ಅವ್ರು ಬಂದಿದ್ರು ಇಂಜಿನಿಯರ್ ಅಸೋಸಿಯೇಷನ್, ಆಮೇಲೆ ಬಿಲ್ಡರ್ ಅಸೋಸಿಯೇಷನ್ ನಮ್ಮ ಸುರೇಶ್ ಶೇಜ್ವಾಡ್ಕರ್ ಅವ್ರು ಬಂದಿದ್ರು. ಅವ್ರ ಸಮ್ಮುಖದಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ವಿ. ಆಮೇಲೆ ಅವರು ಬಹಳ ಒಳ್ಳೇದು ಅನ್ನಿಸ್ತು ಅವ್ರಿಗೂ. ಇಲ್ಲ ನೀವು ಇದೇನು ಮಾಡ್ತಾ ಇದ್ದೀರಿ, ಒಳ್ಳೇದು ಮಾಡ್ತಾ ಇದ್ದೀರಿ, ಇದಕ್ಕೇನೈತಿ ನಮ್ಮ ಸಹಯೋಗ ಐತಿ ನಿಮ್ಗೆ ಅಂತಂದು ಹೇಳಿದ್ರು. ಆಮೇಲೆ ಏನು ಅದ್ರ ಬಗ್ಗೆ ಗಮನ ಹರಿಸ್ಲಿಲ್ಲ ಅವರು. ಆಮೇಲೆ ದುಗಿ ಮೇಡಮ್ ಅವ್ರು ಬಂದ್ರು, ಅವರು ನಮ್ಗೆ ಒಳ್ಳೆ ಒಂದು ಮಾರ್ಗದರ್ಶನ ಮಾಡಿದ್ರು. ಇಲ್ಲ ಮಿಸ್ತ್ರಿ ಈಗೆಲ್ಲ ಹಿಂಗೆ ಮಾಡೋಣ. ಆಯ್ತ್ರಿ ಮೇಡಮ್, ನೀವು ಹೆಂಗೆ ಹೇಳ್ತೀರಿ, ನಿಮ್ಮ ಸಮ್ಮುಖದಲ್ಲಿ ನಾವು ಮಾಡ್ಕೊಂತ ಹೋಗೋಣ, ನಿಮ್ಮ ಮಾರ್ಗದರ್ಶನ ನಮ್ಗೆ ಇರಬೇಕು, ನೀವು ಹಿರಿಯರದೀರಿ ಅಂತ ನಾವು ಹೇಳಿದ್ವಿ. ಆಮೇಲೆ ಅವರು ತಗೊಂಡಾರ ಲಾಸ್ಟ್ ಇಯರ್, ಹೋದ ವರ್ಷ ಅಂದ್ರು ಒಂದೂವರೆ ವರ್ಷ ಆಗಕ್ಕೆ ಬಂದು ಸರ್. ಈಗ ಕರೆಶ್ ಏನೈತಿ ಇದ್ರ ಬಗ್ಗೆ ನಾವು ಬಗೆಹರಿಸೋನು, ನೀವು ಕುಂತ ಅಂತಂದ್ರು. ಆಮೇಲೆ ನಮ್ಗೆ ಯಾವುದೂ ಒಂದು ಪ್ರತಿಕ್ರಿಯೆ ಬರಲಿಲ್ಲ. ಆದ ಕಾರಣ ಈಗ ನಾವು ಹೋಗ್ಬೇಕಂದ್ರೆ ಯಾರ ಹತ್ರ ಹೋಗ್ಬೇಕು, ನಾವು ಮಾಧ್ಯಮ ಮುಖಾಂತರ ಹೋದ್ರೆ ನಮ್ಗೇನೋ ಒಂದು ನ್ಯಾಯ ಸಿಗ್ತೈತಿ, ನಮಗೊಂದು ಬೆಲೆ ಇದೆ. ಯಾಕಂದ್ರೆ ಸರ್ ಇನ್ನೊಂದು ಮಾತೈತೀನಿ, ನಮ್ಮ ಹುಬ್ಬಳ್ಳಿ ಶಹರ ಒಂದು 30 ವರ್ಷ 40 ವರ್ಷದಿಂದ ಏನಿತ್ತು, ಇವತ್ತು ನಮ್ಮ ಸ್ಮಾರ್ಟ್ ಸಿಟಿ ಇದಕ್ಕೆ ಡೆವಲಪ್ ಆಗಕ್ಕೆ ಕಾರಣ ನಮ್ಮ ಒಂದು ಕಾರ್ಮಿಕರು ಒಂದು ಸಹಯೋಗ ಇದೆ. ಇಲ್ಲಿ ಕಮರ್ಷಿಯಲ್ ದೊಡ್ಡ ಪ್ರೊಜೆಕ್ಟ್ ಇದಾವೆ, ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ ಪ್ರೊಜೆಕ್ಟ್ ಇದಾವೆ. ನಾವು ಸುಮಾರು 50-60 ವರ್ಷದಿಂದ ಮಾಡ್ಕೊಂತ ಬಂದಿದ್ದೇವೆ. ನಮ್ಮ ತಂದೆಯವರು ಅಲ್ಲಾಕ್ಷ ದೊಡ್ಡಮನಿಯವರು ಇಲ್ಲಂದ್ರೆ ಒಂದು 60 ವರ್ಷ ಅವರು ಮಾಡಿದ್ದಾರೆ. ಈಗ ನಾನು ಈ ಫೀಲ್ಡ್ನಲ್ಲಿ ಬಂದು 35 ವರ್ಷದಿಂದ ನಂದು ಈಗ ಸಕ್ರಿಯ ಇದ್ದೀನಿ. ನಮ್ಮ ಬಬ್ಲು ಕಾತರ್ಗಿ ಅವರು ಇಲ್ಲಂದ್ರೆ ಸುಮಾರು 30-35 ವರ್ಷದಿಂದ ಇದ್ದಾರೆ. ನಮ್ಮ ಸಾದಿಕ್ ಮಗಂದವರು 35-40 ವರ್ಷದಿಂದ ಇದ್ದಾರೆ. ಹಳೆ ಜನರು ಇದ್ದಾರೆ ಸರ್ ನಮ್ಮ ಹತ್ರ, ಹೊಸ ಜನರು ಭಾಳ ಕಡಿಮೆ ಇದ್ದಾರೆ. ಹಾಗಾಗಿ ಒಂದು ಒಳ್ಳೆ ಮಾರ್ಗದರ್ಶನ ನಮ್ಗೆ ಬೇಕು, ಇಂಜಿನಿಯರ್ಸ್ದಾಗಲಿ ಆಮೇಲೆ ಬಿಲ್ಡರ್ಸ್ ಆಗಲಿ. ಇವ್ರದ್ದು ಒಳ್ಳೆ ಮಾರ್ಗದರ್ಶನದಲ್ಲಿ ನಾವು ಮಾಡ್ಕೊಂಡು ಹೋಗ್ಬೇಕಂತಂದು ಇದೊಂದು ನಿರ್ಣಯಕ್ಕೆ ಬಂದಿದ್ದೇವೆ. ಬೇಡಿಕೆ ಈಡೇರಲಿಲ್ಲ ಅಂದ್ರೆ ಮುಂದಿನ ಸರ್ ನಮ್ಮ ಬೇಡಿಕೆ ಈಡೇರಲಿಲ್ಲ. ಇದು ಒಂದು ಏನಿದೆ ಸರ್, ಒಂದು ರಿಕ್ವೆಸ್ಟ್ಲಿಂದ ಹೊಂಟಿದ್ದೇವೆ ನಾವು, ಒಂದು ರಿಕ್ವೆಸ್ಟ್, ಒಂದು ಕಳಕಳಿ ಮನವಿಯಿಂದ ಹೊಂಟಿದ್ದೇವೆ. ಈಗ ಮುಂದೆ ನಮ್ದು ಇದು ಬೇಡಿಕೆ ಈಡೇರಿಕೆ ಆಗ್ಲಿಲ್ಲಪ್ಪ ಅಂತಂದ್ರೆ ನಾವು ಹುಬ್ಬಳ್ಳಿಯಲ್ಲಿ, ನಮ್ಮ ಹುಬ್ಬಳ್ಳಿ ತಾಲೂಕಿನಲ್ಲಿ ಎಷ್ಟೋ ಪ್ರಾಜೆಕ್ಟ್ ನಡೀತಾ ಇದ್ದಾವೆ, ಅದಕ್ಕೆ ನಾವು ಅವ್ರಿಗೆ ಹೋಗಿ ನಾವು ಮೀಟ್ ಆಗಿ, ಇಲ್ಲಂದ್ರೆ ಒಂದು ಏನಿದೆ ನಮ್ದು ಒಂದು ದೊಡ್ಡ ಪ್ರತಿಭಟನೆ ಮಾಡೋ ಉದ್ದೇಶ ನಮ್ದಿದೆ. ತಿಂಗಳ 2 ತಿಂಗಳ 3 ತಿಂಗಳ ಅಥವಾ 6 ತಿಂಗಳಾಗ್ಲಿ ಒಂದು ಒಳ್ಳೆಯ ಭಾವನೆ ಇಟ್ಕೊಂಡು, ಅದಕ್ಕೆ ಕೆಟ್ಟ ಭಾವನೆ ಅಂತೂ ಯಾವುದೂ ಇಲ್ಲ. ನಮಗೆಲ್ಲ ಬಿಲ್ಡರು ಬೇಕು, ನಮ್ಗೆ ಇಂಜಿನಿಯರ್ಸು ಬೇಕು, ಕಾಂಟ್ರಾಕ್ಟರ್ಸು ಬೇಕು, ಮಾಲಕರು ಬೇಕು. ನಮ್ಗೇನೈತಿ ಒಂದು ಮನವಿ ಮಾಡಿಕೊಂಡು ಅವ್ರ ಕಡೆ ಒಂದು ರಿಕ್ವೆಸ್ಟ್ ಇಟ್ಟು, ಸರ್ ನಮ್ಗೆ ಹೊಟ್ಟೆ ತುಂಬ್ತಾ ಇಲ್ಲ, ಒಂದು ಅರ್ಧ ರೊಟ್ಟಿ ಕೊಡಿ ನಮ್ಮ ಹೊಟ್ಟೆ ತುಂಬ್ತಾ ಇಲ್ಲ. ಅವರು ಪ್ರೀತಿ ಪ್ರೇಮಲಿಂದ ಕೊಡ್ತಾರೆ, ನಮಗೂ ಇಷ್ಟು ವಿಶ್ವಾಸ ಇದೆ. ನಮ್ಗೆ ಅಷ್ಟು ವಿಶ್ವಾಸ ಐತೆ. ನಾ ಇವತ್ತಿ ಮಾಧ್ಯಮ ಮುಖಾಂತರ ಒಂದು ಅವ್ರಿಗೆ ಸಂದರ್ಶನವನ್ನು ಮಾಡ್ತಾ ಇದ್ದೀನಿ, ಒಂದು ಮೆಸೇಜನ್ನು ಕೊಡ್ತಾ ಇದ್ದೀನಿ. ಅವರು ನೋಡಿ ನಮ್ಗೇನೈತಿ ಒಂದು 25-30% ಅಂತ ಹೇಳೇವು ನಾವು. ಅವರು ತಿಳುವಳಿಕೆದವ್ರು ಇದ್ದಾರೆ, ಅವ್ರಿಗೂ ಕೊಡ್ತಿದೆ. ಇವತ್ತು ಮೆಟಲ್ ರೇಟ್ ಏನು ಕಾಸ್ಟ್ ಎಷ್ಟು ಜಂಪ್ ಆಗ್ತಾ ಇದೆ. ಈಗ ನಿಮ್ಮ ಸಂಘದಲ್ಲಿ ನೋಂದಣಿ ಆಗದೇ ಇರುವಂತ ಕಾರ್ಮಿಕರು ಅಥವಾ ಕಾಂಟ್ರಾಕ್ಟ್ ನಿಮ್ಮ ಬಾರ್ ಬಿಲ್ಡಿಂಗ್ ಅವರು ಯಾರೇ ವರ್ಕ್ ಮಾಡಿದ್ರೆ ಮುಂದಿನ ಅವ್ರ ಬಗ್ಗೆ ಸರ್ ಅವ್ರಿಗೆ ಫಸ್ಟ್ ಆಫ್ ಆಲ್ ನಮ್ದು ಏನಿದೆ ಅಂತಂದ್ರೆ ನಮ್ದು ಅವ್ರಿಗೆ ಕರ್ಕೊಂಡು ಬಂದು ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ನಮ್ಮ ಅಸೋಸಿಯೇಷನ್ ಕೊಡ್ಬೇಕಂತಿದೆ. ಅವ್ರಿಗೇನು ಹಂಗೆ ಬಿಡಂಗಿಲ್ಲ, ಅವ್ರಿಗೇನು ತೊಂದರೆ ಅಂತೂ ಕೊಡಂಗಿಲ್ಲ. ಅವ್ರಿಗೆ ಕರ್ಕೊಂಡು ಬಂದ ಇಲ್ಲಪ್ಪ ನಮ್ಮ ಅಸೋಸಿಯೇಷನ್ ಏನದ ಕಂಡೀಷನ್ಸ್ ಇದಾವೆ ಅದಕ್ಕೆ ಫಾಲೋ ಮಾಡಿರಿ, ಅದಕ್ಕೆ ಪಾಲಿಸ್ರಿ, ಅದರಲ್ಲಿ ನಿಮ್ಮದು ಒಳ್ಳೇದಿದೆ ನಮ್ಮದು ಒಳ್ಳೇದಿದೆ ಅಂತಂದು ಅವ್ರು ಕರ್ಕೊಂಡು ಬಂದು ಇಲ್ಲಿ ಅಸೋಸಿಯೇಷನ್ದಾಗ ಮೆಂಬರ್ ಮಾಡಿ. ಈಗ ಸುಮಾರು 300 ಜನ ರಿಜಿಸ್ಟರ್ಡ್ ಮೆಂಬರ್ ಇದಾವೆ. ಹಂಗೆ 100 ಜನ ಅನ್ರಿಜಿಸ್ಟರ್ಡ್ ಮೆಂಬರ್ ಇದಾವೆ. ಯಾರು ಅನ್ರಿಜಿಸ್ಟರ್ಡ್ ಇದ್ದಾರೆ ಅವ್ರಿಗೆ ಕರ್ಕೊಂಡು ಬಂದು ನಮ್ಮ ಅಸೋಸಿಯೇಷನ್ದಲ್ಲಿ ಒಂದು ಮೆಂಬರ್ ಮಾಡಿಕೊಂಡು ಅವ್ರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟು ಅವ್ರಿಗೊಂದು ಒಳ್ಳೆ ಮಾಡ್ಕೊಂಡು ಹೋಗ್ಲಿ ಅಂತಂದ್ರೆ ಅವ್ರಿಗೊಂದು ನಾವು ಮಾರ್ಗದರ್ಶನದ ಒಳ್ಳೆ